ಬಿಟ್ಟು ಶ್ರೀಯಪತ್ತೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೇ ನಮೋ ಶೇಷಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ ಅಶಬ್ದಾಬ್ಧೌ ಗಾಢಾ ನ ಚ ನಿಗಮ ಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿ ಗುರುಕಾರುಣ್ಯ ಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷದೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತು ಬ್ರಹ್ಮಜಿಜ್ಞಾಸಾ ಯತ್ಪದ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೇ ಶ್ರಿಯಃಪತಿ. ಅಸ್ತಿ ಮೋಕ್ಷೋಪಿ ಧರ್ಮೇಣ ಯಥಾರ್ಥ ಜ್ಞಾನತೋಪಿ ಚ. ಈಗ ಹಿಂದೆ ಇನ್ನು ಹಿಂದೆ ಅದೇನಾ ಬಂದೆ. ಹಾಂ ಆಯ್ತು. ಈಗ ಏನಂತಾಯ್ತು? ಒಟ್ಟಿನ ಮೇಲೆ ಅಪೌರುಷೇಯ ವಾಕ್ಯ ಒಪ್ಪಬೇಕು, ಆಗಮ ಒಪ್ಪಬೇಕು. ಯಾರು ಹೇಳಿದ್ರೆ? ಈಗ ಚಾರ್ವಾಕ ಆಗಮ ಒಪ್ಪದೆ ಹೋದರೆ, ಅನುಮಾನ ಒಪ್ಪದೆ ಹೋದರೆ ನಿನ್ನ ಮತಕ್ಕೆ ನೀನೇ ಸೂಯಿಸಲ್ಲ ಅಪ್ರೋಚ್, ನೀನೇ ಏನು ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತೇಳಿ. ಇದಾನೀನ್ ಜೈನೋಕ್ತ ಮೋಕ್ಷ ಸಾಧನಂ ದೂಷಯಿತು ಮನುವದತಿ. ಈ ಜೈನರ ಪ್ರಕಾರ ಮೋಕ್ಷಕ್ಕೆ ಏನಪ್ಪ ಸಾಧನ ಅಂತ ಹೇಳ್ತಾರೆ, ಉತ್ತರ ಕೊಡ್ತಾರೆ. ಅಸ್ಥಿ ಮೋಕ್ಷ ಆ್ಯಕ್ಚುಲಿ ಮತ್ತೆ ಎಲ್ಲಿ ಬರಬೇಕು? ಫಲಾಧ್ಯಾಯದಲ್ಲಿ ಮತ್ತೆ ಬರುತ್ತೆ. ಇಲ್ಲಿ ಒಂದೇ ಆಸ್ಪೆಕ್ಟಲ್ಲಿ ಖಂಡನೆ ಮಾಡ್ತಾರೆ. ಅಲ್ಲಿ ಇದರಲ್ಲೂ ಬಂದಿತ್ತು, ಸಂಯೋಪಾದಲ್ಲೂ ಬಂದಿತ್ತು, ಇಲ್ಲೂ ಬಂದಿತ್ತು, ಅಲ್ಲೂ ಬರ್ತದೆ. ಪ್ರತಿಯೊಂದನ್ನು ಕೂಡ ಒಂದೊಂದು ಭಾಗ ಬಂದಾಗ ಆ ಸಂಬಂಧಪಟ್ಟ ವಿಚಾರ ಮಾತ್ರ ವಿಮರ್ಶೆ ಮಾಡ್ತಾರೆ. ಒಟ್ಟು ಸೇರಿಸ್ಬಿಟ್ರೆ ಪೂರ್ಣ ವಿಮರ್ಶೆ ಆಗ. ವಿಜೇಂದ್ರ ಸ್ವಾಮಿಗಳು ಏನು ಮಾಡಿದ್ದಾರೆ? ಸರ್ವಸಿದ್ಧಾಂತ ಸಾರಾಸಾರ ವಿವೇಚನ ಅಂತ ಗ್ರಂಥ ಬರೆದಿದ್ದಾರೆ. ಎಲ್ಲ ಸಿದ್ಧಾಂತಗಳನ್ನು ಕೂಡ ವಿಮರ್ಶೆ ಮಾಡೋದು. ಗೊತ್ತಾಯ್ತಾ? ಇದು ಭಾಳ ಅಪೂರ್ವ ಪುಸ್ತಕ ಅದು. ಗೊತ್ತಾಯ್ತು? ಪ್ರಿಂಟು ಆಗಿದೆ. ಮೊದಲೆಲ್ಲ ಸಿಕ್ಕಿತ್ತು, ಪ್ರಿಂಟ್ ಆಗಿರಲಿಲ್ಲ, ಪ್ರಿಂಟ್ ಮಾಡಿಸಿದ್ದಾರೆ. ರಾಯರ್ ಮಾಡಿಸಿದ ಪ್ರಿಂಟ್ ಆಗಿದೆ. ಅದರಲ್ಲಿ ಹೇಳಬೇಕಾ ಎಲ್ಲ ಪದಗಳನ್ನು ಅನುವಾದ ಮಾಡಿಬಿಡ್ತಾರೆ ಫಸ್ಟ್ ಏನು ಹೇಳ್ತಾರೆ ಅಂತ. ಇಲ್ಲಿ ಏನು ತಪ್ಪಿದೆ ಅಂತ ಎಲ್ಲ ಒಟ್ಟಿಗೆ ಸೇರಿಸಿಬಿಟ್ಟು ಆ ಖಂಡನೆ ಕರೆಕ್ಟಾಗಿ ಅನ್ವಯ ಮಾಡ್ತಾರೆ. ಅವಾಗ ಏನಾಯ್ತು? ನಮಗೆ ಸುಲಭ. ನಾವೇ ಮಾಡ್ಕೊಂಡು ಹೋಗೋದೆಲ್ಲ ಸಾಧ್ಯತೆ ಇರುತ್ತೆ, ಅಸಾಧ್ಯ ಕೆಲಸ ಇತ್ತು, ಸುಲಭ ಮಾಡಿಬಿಟ್ಟಿದ್ದು. ಹೇಳಿದ್ದೇನೋ, ಎಲ್ಲೆಲ್ಲಿ ಬಂದಿದೆಯೋ ಅದಿಷ್ಟನ್ನು ಒಟ್ಟು ಸೇರಿಸ್ಬಿಡ್ತಾರೆ. ಆ ಮತ್ತೆ ವಿಮರ್ಶೆಗೆ ಏನೇನು ಬೇಕೋ ಅದಿಷ್ಟು ಕೂಡ. ಸರ್ವದರ್ಶನ ಸಂಗ್ರಹ ಅಂತ ಒಂದಿದೆ, ಅದರಲ್ಲೂ ಕೂಡ ಎಲ್ಲ ಮತ್ತೆ ಸಂಗ್ರಹ ಇದೆ, ಬಟ್ ವಿಮರ್ಶೆ ಇಲ್ಲ ಅದೊಳಗೆ. ಅವ್ರು ಏನು ಹೇಳ್ತಾರೆ ಅಷ್ಟೇ. ಇಲ್ಲಿ ಹಾಗಲ್ಲ, ವಿಮರ್ಶೆ ಮಾಡ್ತಾರೆ ಮತ್ತೆ. ಅದಕ್ಕೆ ಹೆಸರಿಟ್ಟಿದ್ದ ಸರ್ವದರ್ಶನ ಸಂಗ್ರಹ. ಅದು ಸರ್ವಸಿದ್ಧಾಂತ ಸಾರಾಸಾರ ವಿವೇಚನ, ಸಾರಾಸಾರಗಳನ್ನು ವಿವೇಚನೆ ಮಾಡೋದು. ಆದ್ದರಿಂದ ಈ ಪರ್ಪಸ್ ಇದು, ಆ ಪರ್ಪಸ್ ಅದು. ಆ ಪರ್ಪಸ್ನಲ್ಲಿ ಅವ್ರು ಮಾಡಿದ್ದಾರೆ, ಈ ಪರ್ಪಸ್ನಲ್ಲಿ ಇವರೇ ಒಬ್ಬರೇ ಮಾಡಿದ್ದಾರೆ. ಭಾಳ ವಿಷಯ ಎಕ್ಸಾಸ್ಟಿವ್ ಮಾಡಿದ್ದಾರೆ. ರಾಯಮಠದಲ್ಲಿ ಪ್ರಿಂಟ್ ಆಗಿದೆ. ವಿಜೇಂದ್ರ ಸ್ವಾಮಿಗಳು ಬರೆದಿರೋದು 2 ಬಾರ್ಟೇನೆ ಮಾಡಿದ್ದಾರೆ. ಬಟ್ ತೊಗೊಂಡು ಭಾರಿ ಅಪೂರ್ವ ಪುಸ್ತಕ, ಅದೆಲ್ಲ ಓದಬೇಕು. ಅಸ್ಥಿ ಮೋಕ್ಷೋಪಿ ಧರ್ಮೇಣ. ಬುಡದ ಗ್ರಂಥ ಯಾತಕ್ಕೆ ಬರೋದು ಅಂಬೋದು ಉದ್ದೇಶ ಇದೆ. ಒಂದು ಕಡೆ ಸೇರಿಸ್ಕೊಳ್ಳೋಕೆ ಬರದೇ ಇರುತ್ತಲ್ಲ, ಸೇರಿಸಿ ರೆಡಿ ಮಾಡಿಬಿಟ್ರೆ ಏನಾಗುತ್ತಾಗ ಓದೋದು ಸುಲಭ ಆಗ್ತದೆ. ಅದನ್ನು ಓದೋದಕ್ಕೆ ಶುರು ಮಾಡು ಅಂತ ಗ್ರಂಥ. ಎಲ್ಲ ಗ್ರಂಥಗಳ ಉದ್ದೇಶ ಹಾಗೇನೆ, ಬೇಸಿಕ್ ಇವೆ. ವಿವರಣೆ ಬೇಕಾದ್ರೆ ಅಲ್ಲೆಲ್ಲ ನೋಡ್ತಾ ಹೋಗು. ಏನೋ ಫಾಸ್ಟ್ ಫುಡ್, ರೆಡಿ ಫುಡ್, ಫಾಸ್ಟೆಸ್ಟ್ ಫುಡ್, ಇನ್ನು ಫಾಸ್ಟ್ ಹೋಗ್ತಿಲ್ಲ. ಅಸ್ಥಿ ಮೋಕ್ಷೇಪಿ ಧರ್ಮೇಣ ಯಥಾರ್ಥ ಜ್ಞಾನತೋಪಿ ಚ. ಈಗ ಹೇಳ್ತಾರೆ, ಇದು ಸರಿಯಲ್ಲ. ಯಾತಕ್ಕೆ ನೋಡಿ, ಲೋಕವ ಎಲ್ಲ ಇರ್ತದೆ. ಯದಿದಂ ಮೋಕ್ಷ ಅಸ್ತಿತ್ವಂ ಸಮರ್ಥಿತಂ. ನಿಮ್ಮ ಮೋಕ್ಷ ಇದೆಯಲ್ಲಪ್ಪ, ನಿಮ್ಮ ಪ್ರಕಾರ ಇದೆ ಅಂತ ಹೇಳ್ತೀಯಾ? ಸರಿ ಆಗಿದೆ. ಧರ್ಮೇಣ ಯಥಾರ್ಥ ಜ್ಞಾನತೋ. ಧರ್ಮಾಚರಣೆ ಯಥಾರ್ಥ ಬರಬೇಕು, ಒಂದು ಕಾಮನ್ನಾಗಿ ಒಪ್ಪಬೇಕು ಎಲ್ಲರೂ. ಪ್ರಾಮಾಣ್ಯಂ ಅನುಮಾಯಾಶ್ಚ ಜನಶ್ಚಾಪ್ ತತ್ವ ಸಾಧನೆ ತದ್ವಾಕ್ಯಾತ್ ಧರ್ಮ ಸಜ್ಞಾನ ವಿಜ್ಞಾಪ್ತಿರ್ಭವತೀತಿ ಚ. ಅಂತೂ ನಿಮ್ಮ ಪ್ರಕಾರ ಧರ್ಮ ಅಂದ್ರೆ ಏನಪ್ಪ? ಜನ ಹೇಳಿದ್ದು ಧರ್ಮ. ನಿಮ್ಮ ಪ್ರಕಾರ ಹೋದಲ್ಲೋ? ಹಾಗಿದ್ರೆ ಜನ ಹೇಳಿದ ಧರ್ಮ ಅಂತ ನಾವ್ಯಾಕೆ ಒಪ್ತದೆ? ಏನೋ ನಂಬಿಕೆ ಇದೆ, ಏನಾರು ಮಾಡ್ಕೋ. ಆದರೆ ನಮ್ಮನ್ನು ಒಪ್ಪು ಅಂತ ಹೇಳಕ್ಕೆ ಹೋಗ್ಬಾರ್ದು ನೀನು. ಯಾತಕ್ಕೆ? ಆಪ್ತನಿಶ್ಚಯ ಇಲ್ಲ. ಆಪ್ತನಿಶ್ಚಯ ಇದ್ದರೆ ಏನು ಮಾಡ್ಬೋದಾಗ? ನಾವು ಆಚಾರ ಬಗ್ಗೆ ಏನು ಹೇಳಿದ್ರೆ ಮತ್ತೆ ಪ್ರಮಾಣ ಕೇಳೋಕ್ಕೆ ಹೋಗೋದಿಲ್ಲ. ಅವ್ರು ಹೇಳಿ ಫೈನಲ್, ಅದು ಕೊಡ್ತಾರೆ ಬಿಡ, ಬೇರೆ ಮಾತು ಕೇಳಬೇಕಾಗಿಲ್ಲ. ನಾನು ನಂಬ್ತೇನಪ್ಪ, ನಮ್ಮ ಅಪ್ಪನ ಮಾತು ನಾನು ನಂಬ್ತೇನೆ ಅಷ್ಟೇ. ನೀನು ನಮ್ಮನ್ನು ಅಂತ ಹೇಳಬೇಡ, ಆಯಿತಾ? ಡಿಬ್ರೇಷನ್ ಅದು ಸಾರ್ವಜನಿಕ ಆಗಲಿಲ್ಲ. ಮೆಸೇಜ್ ಯಾರಿಗೆ ಬಂತದೀಗ? ಅಪ್ಪ ಮಗನಿಗೆ ಬಿಲ್ ಬರೆದಿಟ್ಟಿರ್ತಾರೆ, ಉಳಿದವ್ರು ಬಿಲ್ ಓದೋಕ್ಕೂ ಹೋಗೋದಿಲ್ಲ. ಅಂತ ಕೇಳ್ತಾರೆ, ವೇಸ್ಟ್ ಆಫ್ ಟೈಮು. ಇವ್ರ ಪೈಸನೂ ಬರೋದಿಲ್ಲ, ಅದರಿಂದ ಉಪಯೋಗ ಇಲ್ಲ. ನಾವು ಓದು ಅಂತ ಹೇಳ್ಬೇಕಾದ್ರೆ ನಮ್ಮಿನ ರೋಲ್ ಇದೆಯಾ? ಅದರಲ್ಲಿ ಇಲ್ಲ. ನೋಡಿ, ಆಪ್ತ ಸಾಧನೆ ನಿನಗಾಗಿದೆಯೋ ಬಿಟ್ಟಿದೆಯೋ, ನಮಗಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಆಧಾರ ಕೊಡ್ತೀನಿ ನೀನೀಗ?
ತದ್ವಾಕ್ಯ ಧರ್ಮ ಸಜ್ಞಾನ ವಿಜ್ಞಪ್ತಿರ್ಭವತಿ ಇತಿ ಚ. ಧರ್ಮ ಅಂದ್ರೆ ಏನಪ್ಪ ಅದು ಹೋಗಿ ನಿಮ್ಮ ಪ್ರಕಾರ? ಧರ್ಮೋ ಹಿ ಧರ್ಮ ಮಧ್ಯ ಮಧ್ಯೆ ಎಸ್ ಹಾಕ್ಬಿಟ್ಟಿದ್ದಾರೆ ಇರಬಾರ್ದಾಗಿ. ಧರ್ಮೋ ಅಹಿಂಸಾಪರೋ ನಾನ್ಯೋ ಜ್ಞಾನಂ ಬುದ್ಗಲ ದರ್ಶನಂ ಇತಿ ಜೈನಾಹ. ಧರ್ಮ ಅಂದ್ರೇನು? ಅಹಿಂಸೆ. ಅಹಿಂಸೆ ಅಲ್ಟಿಮೇಟ್. ಜ್ಞಾನ ಅಂದ್ರೆ ಪುದ್ಗಲ ದರ್ಶನ, ಪ್ರತಿಮೆ ನೋಡೋದೇನೆ ಪರೋಕ್ಷ ಜ್ಞಾನ. ಈ ಅಪರೋಕ್ಷ ಜ್ಞಾನ ಇಲ್ಲ ಅವರಿಗೆ, ಯಾಕಂದ್ರೆ ದೇವರನ್ನೇ ಒಪ್ಪೋದಿಲ್ಲ ಬೇಸಿಕಲಿ ಅವರು. ಅರ್ಥ ಆಯ್ತಾ? ಪುದ್ಗಲ ಅಂದರೆ ಒಬ್ಬ ಚೇತನ ಒಳಗಿರ್ತಕ್ಕ ವ್ಯಕ್ತಿ ನೋಡಿದರೆ ಸಾಕು, ಅದೇ ಫೈನಲ್ ಜ್ಞಾನ. ಅದು ಧರ್ಮ ಇದು ಅಷ್ಟೇ. ಅಹಿಂಸೆ ಮಾಡ್ಕೊಂಡಿರಿ, ಪುದ್ಗಲನ್ನು ಕಾಣಿ, ಮೋಕ್ಷ ಸಿಗುತ್ತೆ ಅಷ್ಟೇ. ನಾವು ಅಹಿಂಸೆನೂ ಮಾಡ್ತೀವಿ, ಪುದ್ಗಲನ್ನು ಕಾಡ್ತೀವಿ, ಮೋಕ್ಷ ಎಷ್ಟು ಜನಕ್ಕಾಗಿದೆ ಯೋಚನೆ ಮಾಡಿ. ಅಹಿಂಸಾ ಪರ ಹೇಳ್ತಾರೆ ನೋಡಿ, ಇಲ್ಲೇ ಹೇಳ್ತಾರೆ ಅಹಿಂಸಾ ಪರ ಪ್ರಧಾನಭೂತ ಯಸ್ಮಿನ್ ಸಾ ತಥೋಕ್ತ. ಧರ್ಮ ಬೇಕಾಷ್ಟು ಹೇಳಿದ್ರು ಕೂಡ ಅಹಿಂಸೆ ಪರಮಧರ್ಮ ಅವರಿಗೆ. ಏತದ್ ಅಸ್ಮಾಕಂ ಅಪಿ ಸಮ್ಮತ, ನಮಗೆ ಸಮ್ಮಪನೆ ದೊಡ್ಡದಲ್ಲ, ಅದರಿಂದ ಮೋಕ್ಷ ಅಂತ ಹೇಳೋದಿಲ್ಲ. ಉತ್ತಮನ್ಯೋ ಹಿಂಸಾದಿ ಸಹಿತೋ ಯಜ್ಞಾದಿ ನಾ ಧರ್ಮ ಇದೆ. ಆದರೆ ಟೋಟಲ್ ಆಬ್ಸಲ್ಯೂಟ್ ಹೇಳಿದರೆ ಅದನ್ನ ಒಪ್ಲಕ್ಕೆ ಬರೋದೇ ಇಲ್ಲ. ಅಹಿಂಸಾ ಪರಮೋ ಧರ್ಮ ಅಂದ್ರೆ ಆಬ್ಸಲ್ಯೂಷನ್ ತೊಗೊಂಡ್ರೆ ಸರ್ಜರಿನ ಕ್ಯಾನ್ಸಲ್ ಮಾಡಬೇಕು, ಯಾಕಂದ್ರೆ ನೋವಾಗಲ್ಲ ಅದರಿಂದ. ಗೊತ್ತಾಯ್ತಾ? ಆವಾಗ ನೋವಾಗದು, ಆಮೇಲೆ ವಿರೀತ್ ನಾಲ್ಕು ಒದ್ದಾಡ್ತೀರಾ ಇಲ್ಲ. ಹಿಂಸೆ ಮಾಡೋದು ಆದ್ದರಿಂದ ಧರ್ಮ ಅಲ್ಲ. ಆದ್ದರಿಂದ ಆಪರೇಷನ್ ಮಾಡಬಾರ್ದು, ಔಷಧಿ ಕೊಡಬಾರ್ದು, ಏನು ಮಾಡಬಾರ್ದು. ಪ್ರಧಾನಭೂತ ಯಸ್ಮಿನ್ ಸಹ ತಥೋಕ್ತಃ ಏತದ್ ಅಸ್ಮಾಕಮಪಿ ಸಮ್ಮತಂ. ಅದು ನಿಮ್ಮದು ಆ ಅರ್ಥದಲ್ಲಿ ಪ್ರಯೋಜನ ಬರಲಿಲ್ಲ. ಯಾಕೆ ಯಜ್ಞ ಮಾಡ್ತೀವಿ, ಅಲ್ಲಿ ಹಿಂಸೆ ಮಾಡ್ತೀವಿ, ಬೇರೆ ಕಡೆ ಹಿಂಸೆ ಮಾಡಲ್ಲ. ಆತ್ಮವಿಯುಕ್ತತ್ವಾದಿ ರೂಪೇಣ ಪುದ್ಗಲಸ್ಯ ದೇಹಸ್ಯ ದರ್ಶನಂ. ಪುದ್ಗಲ ಅಂದರೆ ದೇಹ. ದೇಹನ ಹೇಗೆ ನೋಡಬೇಕು ಅಂದರೆ ದೇಹದಲ್ಲಿ ಆತ್ಮ ಇದ್ದಾನೆ ಅಂತ ನೋಡಿದರೆ ಅದು ಜ್ಞಾನ. ಜೀವ ಇದ್ದನ್ನು ಏನು ಜ್ಞಾನ ಬರ್ತಾರೆ ನೋಡಿ, ಆಯಿತು ನಮಗಿದ್ದಾರೆ ಅಂತೇಳಿ. ಮೋಕ್ಷದಲ್ಲಿ ಸಿಕ್ಕಿದ್ರೆ ನಮಗೆ ಹಾಗಿದ್ರೆ ಸಿಕ್ಕಿಲ್ಲ. ಯದ್ವಾ ಪುದ್ಗಲಸ್ಯ ಆತ್ಮನು ದೇಹಾದಿ ವಿವಿಕ್ತತೆಯ ದರ್ಶನ. ಪುದ್ಗಲ ಅಂದ್ರೆ ಅಲ್ಲಿ ದೇಹ ಅಂತ ಅರ್ಥ ಮಾಡಿ ಒಳಗೆ ಜೀವ ಅಂತ ಅರ್ಥ ಮಾಡಿದ್ರು, ಅಥವಾ ಜೀವ ಅಂತ ಅರ್ಥ ಮಾಡಿ ದೇಹದೊಳಗೆ ಇದ್ದಾನೆ ಅಂತ ತಿಳ್ಕೊಡೋರು. ಹೇಗೆ ಹೇಳಿದ್ರು ಅಷ್ಟೇ. ಅತ್ರಾಪಿ ನಾಣ್ಯತ್ ಯತ್ ಸಿದ್ಧಾಂತಿನ ವಿವಕ್ಷಿತಮಿತ್ಯನುವರ್ತತೆ ಕಥಮಿತಿ. ಕಥಂ ತತ್ಸ್ಯಾತ್ ಪ್ರಮಾಣಮನುಮಾನತಃ. ನೀವು ನಮಗೆ ಹೇಳಕ್ಕೆ ಬಂದು ನಾನು ಪ್ರಶ್ನೆ ಕೇಳತ್ತೆ ಮಾಡ್ತೀವಿ, ಅದು ಹೇಗಪ್ಪ, ಅದಕ್ಕೇನಪ್ಪ ಆಧಾರ ಅಂತ ಕೇಳಿದ್ದೀವಿ. ಏನು ಆಧಾರ ಕೊಡ್ತೀನಿ ನೀನೀಗ? ಯಾವ ಆಧಾರ ಕೊಡೋಕ್ಕೆ ಬರೋದಿಲ್ಲ. ಆಗಮ ಕೊಡಕ್ಕೆ ಕೊಟ್ಟರೆ ಆತನ ಮಾತು ಆಗಮ, ಆತನೇ ನಾವು ಒಪ್ಪಿಲ್ಲ. ಫಸ್ಟ್ ವಿಷಯಾನ್ ಪ್ರತಿಷ್ಠಿತಂ ಹೆಕ್ಷಂ ಪ್ರತ್ಯಕ್ಷಮಿತಿ ಗೀಯತೆ ಪ್ರತ್ಯಕ್ಷ ಶಬ್ದಾನುಸಾರಾದ್ ಅನುಮೇತಿ ಪ್ರಕೀರ್ತಿತ ಆಸಮಂತಾದ್ ಗಮಯತಿ ಧರ್ಮಾಧರ್ಮೋ ಪರಂಪದಂ ಯಚ್ಚಾಪ್ಯತೀಂದ್ರಿಯಂ ತ್ವನ್ಯತ್ ಚೇತನಾಶ್ಯಾಗಮಸ್ಪತಿ. ನೋಡಿ ಬ್ಯೂಟಿಫುಲ್ ಆಗಿ ಪ್ರತ್ಯಕ್ಷ ಅನುಮಾನ ಆಗಮ ಮೂರು ಡೆಫಿನೇಷನ್ ಕೊಟ್ಬಿಡ್ತಾರೆ ಆಚಾರ್ಯ. ಪ್ರತ್ಯಕ್ಷ ಅನುಮಾನ ಆಗಮ ಈ ಮೂರಲ್ಲಿ ಯಾವುದಪ್ಪ ನೀವು ಕೊಡ್ತೀವಿ ಈಗ ಅಂತ ಕೇಳ್ತಾರೆ. ಪ್ರತ್ಯಕ್ಷ ಶಬ್ದಕ್ಕೆ ಅರ್ಥ ನೋಡಿ, ಬೇರೆ ಕಡೆ ಇಲ್ಲಿ ಹೇಳ್ತಾರೆ ಆಚಾರ್ಯ. ಇದರಲ್ಲಿ ಪ್ರಮಾಣ ರಕ್ಷಣೆ ಸೇರಿಸ್ಕೋಬೇಕು. ವಿಷಯಾನ್ ಪ್ರತಿಷ್ಠಿತಂ ಹೆಕ್ಷಂ ಪ್ರತ್ಯಕ್ಷಮಿತಿ ಗೀಯತೆ. ಅಲ್ಲಿ ಏನಂತ ಹೇಳಿದ್ದಾರೆ ಪ್ರಮಾಣ ರಕ್ಷಣದಲ್ಲೆಲ್ಲ? ನಿರ್ದೋಷಾರ್ಥೇಂದ್ರಿಯ ಸನ್ನಿಕರ್ಷ ಪ್ರತ್ಯಕ್ಷಂ ಅಂತ ಹೇಳಿದ್ರು. ಅದು ಎಕ್ಸ್ಪ್ಯಾಂಡೆಡ್ ಫಾರಮ್ ಇದೆ. ವಿಷಯಾನ್ ಪ್ರತಿಷ್ಠಿತಂ ಅಕ್ಷಂ ಪ್ರತ್ಯಕ್ಷಮಿತಿ ಗೀಯತೆ. ಉದಾಹರಣೆಗೆ ಅವನಿಗೆ ಕಣ್ಣಿದೆ, ಅಷ್ಟ ಪದಾರ್ಥ ಇದೆ, ಅವನ ಬಗ್ಗೆ ಹೇಳುವಂಥದ್ದು. ನೋಡ್ತಾ ಕಾಣಿಸ್ತೋದಿಲ್ಲ ಅಂತ ಹೇಳಿದ್ರೆ ಈ ಕಡೆ ನೋಡ್ಕೊಂಡು ಸನ್ನಿಕರ್ಷ ಆಗ್ಬೇಕಾದ್ರೆ ಸನ್ನಿಕರ್ಷ ಆಗಿದೆ, ಯಾವುದಕ್ಕೂ ಆಗಿದೆ, ಆ ವಿಷಯಕ್ಕಾಗಿದೆ. ವಿಷಯಾನ್ ಪ್ರತಿಷ್ಠಿತಂ ಹೆಕ್ಷಂ ಪ್ರತ್ಯಕ್ಷಮಿತಿ ಗೀಯತೆ. ಆದರೆ ಅಲ್ಲೇ ನೋಡ್ತಾನೆ, ಅವನಿಗೆ ಸೈಟು ಸ್ಪೆಕ್ಸ್ ಬಿಟ್ಬಿಡ್ತಾನೆ, ಏನೇನೋ ಕಾಣಿಸ್ತಾ ಇದೆ. ಗೊತ್ತಾಯ್ತಾ? ದೋಷ ಇದೆ, ಅವು ಇಲ್ಲಿ ದೋಷ ಇದೆ ಒಂದು, ಅಲ್ಲಿ ದೋಷ ಇದೆ ಒಂದು, ಸನ್ನಿಕರ್ಷ ಇಲ್ಲ ಒಂದು. ಸನ್ನಿಕರ್ಷದಲ್ಲೂ ದೋಷ ಇಲ್ಲ, ಇಂದ್ರಿಯ ದೋಷ ಇಲ್ಲ, ವಿಷಯದಲ್ಲೂ ದೋಷ ಇಲ್ಲ. ಅವ ಬರೋ ಜ್ಞಾನ ಏನದ? ಅದು ನಿರ್ದೋಷಾರ್ಥ ಇಂದ್ರಿಯ ಸನ್ನಿಕರ್ಷ ಪ್ರತ್ಯಕ್ಷಂ. ಅದು ಪ್ರತ್ಯಕ್ಷಂ ಪ್ರತ್ಯಕ್ಷಂ ಶಬ್ದಕ್ಕೆ ಅರ್ಥ ಏನು? ಅದರಲ್ಲೇ ಎಟಿಮಾಲಜಿ. ಅಕ್ಷ ಪ್ರತಿ, ಅಕ್ಷ ಅಂದರೆ ಇಂದ್ರಿಯ, ಪ್ರತಿ ಅಂದರೆ ಅದು ಕನೆಕ್ಟ್ ಆಗಿರೋದು. ಇಂದ್ರಿಯ ಒಂದು ವಸ್ತುಗೆ ಕನೆಕ್ಟ್ ಆದಾಗ ಬರೋ ಜ್ಞಾನ ಪ್ರತ್ಯಕ್ಷ ಜ್ಞಾನ. ಯಾವ ಇಂದ್ರಿಯ ಯಾವ ವಿಷಯ ಅಂತ ಸಂಬಂಧಪಟ್ಟ ತಿಳ್ಕೊತಾ ಹೋಗ್ಬೇಕು. ಪ್ರತ್ಯಕ್ಷ ಶಬ್ದ ನಾವು ಅರ್ಥ ಮಾಡ್ಕೊಂಡು ಪ್ರತ್ಯಕ್ಷ ಅಂದ್ರೆ ಏನು? ಬರೀ ಕಣ್ಣು ಅಂತ ಮಾಡ್ಕೊಂಡಿದ್ವಿ, ಕಣ್ಣಲ್ಲ. 5 ಜ್ಞಾನೇಂದ್ರಿಯಕ್ಕೆ ಬಂದರೂ ಪ್ರತ್ಯಕ್ಷನೇ. ಎಷ್ಟು ಸಣ್ಣಗಿದೆಯಪ್ಪ ಅಂತ ಕೇಳಿದ, ಪ್ರತ್ಯಕ್ಷ. ಯಾಕೆ? ಚರ್ಮದಿಂದ ಗೊತ್ತಾಯ್ತು. ಚಳಿ ಬಿಸಿ ಎಲ್ಲ ಕಣ್ಣಿಗೆ ಕಾಣೋದಿಲ್ಲ, ಇದಕ್ಕೆ ಕಾಣಬೇಕು. ಈ ಬ್ರಾಡ್ ಸೆನ್ಸ್ ಗೊತ್ತಾಗ ನೋಡಿ. ಲೌಕಿಕಕ್ಕೂ ಶಾಸ್ತ್ರೀಯ ಡಿಫರೆನ್ಸ್ ಬಂತು. ಪ್ರತ್ಯಕ್ಷ ಶಬ್ದಾನುಸಾರಾದ ಅನುಮೇತಿ ಪ್ರಕೀರ್ತಿತ. ಆಮೇಲೆ ಅನುಮಾನ ಅಂದರೆ ಏನು? ಪ್ರತ್ಯಕ್ಷದ ಬೇಸ್ ಮೇಲೆ ಹೊರಟಾಗ ಏನಂತಾರೆ? ಅದಕ್ಕೆ ಅನುಮಾನ ಅಂತ ಕರೀತಾರೆ. ಆಗಮ ಅಂದ್ರೆ ಏನು? ಆ ಸಮಂತಾತ್ ಗಮಯತಿ ಧರ್ಮಾಧರ್ಮೋ ಪರಂ ಪದಂ ಯಚ್ಚಾಪ್ಯತೀಂದ್ರಿಯಂ ತ್ವನ್ಯತ್ ಏತೇನಾಸೌ
ಅಲ್ಲ, ಎತ್ತೇನಾಸೌ ಆಗಮ ಸ್ಮೃತಃ. ಆ ಸಮಂತಾತ್ ಆಗಮ ಪ್ರತ್ಯಕ್ಷ ಅನುಮಾನ. ನೋಡಿ, ಪ್ರತ್ಯಕ್ಷ ವಿಷಯಾನ್ ಸ್ಥಿತಿ ಪ್ರತಿ ಸ್ಥಿತಂ ಅಕ್ಷಂ. ಇಲ್ಲಿ ಹೇಳಿದ ಅನುಮಾನ, ಅನುಸೃತ್ಯಮಾನಂ ಅನುಮಾನಂ, ಪ್ರತ್ಯಕ್ಷಾನುಸೃತ್ಯ. ಪ್ರತ್ಯಕ್ಷ ಒಂದೇ ಒಪ್ಪವನಿಗೆ, ಎರಡಾದ್ರೂ ಆಗಮನ ಬರ್ತದೆ. ಆಗಮ ಅಂದ್ರೇನು? ಆಗಮ. ಅಲ್ಲೆಲ್ಲ ಆ ರೀತಿ ಬಿಡಿಸಿಲ್ಲ, ಇಲ್ಲಿ ಬಿಡಿಸಿ ತೋರ್ತಾರೆ. ಇದು ಅದರ ಎಟಿಮಾಲಜಿನೇ ಹಾಗೆ ಹೇಳ್ತಾ ಇದೆ. ಆ ಗಮ, ಆ ಅವ, ಆ ಗಮಯತಿ. ಆ ಅಂದರೆ ಚೆನ್ನಾಗಿ, ಗಮಯತಿ ತಿಳಿಸ್ಕೊಡೋದು. ಯಾವುದನ್ನ ಅಲ್ಲಿ ಮೆಡಿಕಲ್ ಆಗಮ, ಮೆಡಿಕಲ್ ವಿಷಯ ತಿಳ್ಕೊಡೋದು. ಇಂಜಿನಿಯರಿಂಗ್ ಆಗಮ, ಎಲ್ಲ ಆಗಮಗಳೇ ಅವೆಲ್ಲ ಕೂಡ. ಬುಕ್ಸಿದ್ರೆ ಆಗಮ ಆಯ್ತಲ್ಲ. ಇದು ನಮ್ಮ ಶಾಸ್ತ್ರಕ್ಕೆ ಬಂದರೆ ಧರ್ಮ ತಿಳಿಸ್ಕೊಟ್ರೆ ಅದು ಆಗಮ. ಇದು ಧರ್ಮ, ಇದು ಅಧರ್ಮ, ಅದು ತಿಳಿಸ್ಕೊಟ್ಟಾಗ ಅದೇನಾಗುತ್ತೆ? ಶಾಸ್ತ್ರ ಪ್ರಕಾರ ಆಗಮ ಆಗುತ್ತೆ. ಹೆಚ್ಚಾಪಿ ಅದು ಅತೀಂದ್ರಿಯ ಬೇರೆ ಆಗಿರಬೇಕು. ಇದು ಹೋಯ್ತೀಗ ಲೌಕಿಕ ಬರಲಿಲ್ಲ. ಅದು ವಿಷಯ ಆಗಿರಬೇಕು, ಅಲೌಕಿಕ ಆಗಿರಬೇಕು. ಕಣ್ಣಿಗೆ ಕಾಣೋದನ್ನ ಅದಕ್ಕೆ ಶಾಸ್ತ್ರ ಬೇಕು ಅಂತ ಹೇಳ್ತಾರೆ. ಧರ್ಮ ಇಲ್ಲ ಎಲ್ಲ ಹೋಗ್ತಾ ಇಲ್ಲ ಅದು ಪ್ರತ್ಯಕ್ಷ ಶಬ್ದ ಅಷ್ಟೇ. ಒಪ್ಪಲ್ಲ ಶಬ್ದ ಅಷ್ಟೇ. ಶಬ್ದ ಬದ್ದು ಹಾರನ್ ಆಯ್ತು, ಮೋಟರ್ ಅಂತ ಹೇಳಿದ, ಇದು ಸ್ಕೂಟರ್ ಹಾರನ್ ಅಂತ ಹೇಳಿದ, ಪ್ರತ್ಯಕ್ಷ ಅದು. ಎಲ್ಲಿ ಬರಬರ. ಇದು ನಿಮ್ಗೆ ತುಂಬ ಒಂದು ತಪ್ಪು ಕಲ್ಪನೆ ಇದೆ. ಇನ್ನು ಪ್ರತ್ಯಕ್ಷದ ಪುಸ್ತಕ ಓದ್ತೀವಿ ನಾವೀಗ, ಓದ್ತಾನೆ. ಇದು ಪ್ರತ್ಯಕ್ಷ ಅಂತ ಯಾಕೆ ಕರಿಬಾರ್ದು? ಒಬ್ರು ಯಾರೋ ಬಂದರು ಒಂದು ಸಲ, ಆಚಾರ್ಯ ಹೊಸ ವಿಷಯ ಗೊತ್ತಾಗ್ಬಿಟ್ಟಿದ್ದಾರೆ ಅಂತ ಬಂದು, ಏನು ಗೊತ್ತಾಯ್ತು ಅಂತ ಕೇಳಿದೆ. ಆಗಮನು ಪ್ರತ್ಯಕ್ಷನೇ ಅಂತ ಹೇಳಿದೆ. ಯಾತಕ್ಕೆ? ನೋಡಿ, ಕಣ್ಣಿಗೆ ಕಾಣ್ತಾ ಇಲ್ಲ ಈಗ. ಏನು ಪ್ರಮಾಣ ಮನ್ಮಾನ ಅಸ್ತ ವಿಷಯಾನ್ ಪ್ರತಿಷ್ಠಿತಂ ಯಕ್ಷ ಎಲ್ಲ ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ. ಪುಸ್ತಕ ಕಣ್ಣಿಗೆ ಕಾಣಿಸ್ತಾ, ಅಕ್ಷರ ಕಣ್ಣಿಗೆ ಕಾಣಿಸ್ತಾ ಇದೆ. ಅದರಿಂದ ಏನದು? ಪ್ರತ್ಯಕ್ಷ ಆಯ್ತಲ್ಲ. ಸೊ ಪ್ರತ್ಯಕ್ಷ ಅನುಮಾನ ಎರಡೇ ಸಾಕ್ಬೇಕು. ಆಗಮ ಹಾಕಬೇಕು ಅಂತ ಕೇಳಿದರೆ, ಹೌದಾ, ಸ್ವಲ್ಪ ಯೋಚನೆ ಮಾಡಬೇಕು. ನಿನಗೇನು ಬರುತ್ತೆ ಈಗ? ಎಲ್ಲ ಭಾಷೆ ಬರೋದಿಲ್ಲ. ಈಗ ಸಂಸ್ಕೃತ ಬರೋದಿಲ್ಲ. ಫಸ್ಟ್ ಆಫ್ ಆಲ್ ಸಂಸ್ಕೃತ ಓದಕ್ಕೆ ಬರ್ತಾ ಇಲ್ಲ. ಅದಕ್ಕೆ ಪ್ರತ್ಯಕ್ಷಕ್ಕೆ ಯಾಕೆ ಬರ್ತಾ ಇಲ್ಲ ಈಗ? ಅದು ಭಾಷೆ, ಅದು ಲಿಪಿ ಪ್ರತ್ಯಕ್ಷ ಆಗಿದ್ದು ಲಿಪಿ ಅಷ್ಟೇ. ಅದು ಲಿಪಿ ಕೂಡ ಜ್ಞಾನ ಬೇಕು. ಮತ್ತೆ ಅಲ್ಲಿ ಬೇರೆ ಲಿಪಿ ಬೇರೆ ಓದಕ್ಕೆ ಬರಲ್ಲ ನಿನಗೆ. ಇದು ಪ್ರತ್ಯಕ್ಷ ಆಗಿದ್ದು ಲಿಪಿ ಮಾತ್ರ. ಉಳಿದವ್ರಿಗೆ ಏನೋ ಗೆರೆಗಳು ಕಾಣಿಸುತ್ತೆ ಅಷ್ಟೇ ಅವ್ರಿಗೆ. ಮತ್ತೆ ಸೊ ಲಿಪಿ ಪ್ರತ್ಯಕ್ಷನೇ ಹೊರತು ಆಗಮ ಪ್ರತ್ಯಕ್ಷ ಅಲ್ಲ. ಅರ್ಥ ಆಯ್ತಾ? ಇಲ್ಲಿದ್ರೆ ಶಬ್ದ ತಮಿಳು ಯಾರೋ ಮಾತಾಡ್ತಾರೆ ಈಗ, ಶಬ್ದ ಕ್ಲಿಯರಾಗಿ ಕೇಳಿಸ್ತಾ ಇದೆ, ಒಂದು ಅರ್ಥ ಆಗ್ತಾ ಇಲ್ಲ. ಸೊ ಶಬ್ದ ಆಗಮ ಅಲ್ಲ. ಯಾವುದಾಗಮ? ಆ ವಾಕ್ಯ ಆಗಬೇಕು. ಅದಕ್ಕೆ ನಿರ್ದೋಷ ಶಬ್ದ ಆಗಮ. ಇದೆಲ್ಲ ತಿಳ್ಕೊಂಡಾಗ ಹೋಯ್ತಲ್ಲ. ಈಗ ಅದಕ್ಕೆ ಹೌದಾ ತರಿಕರು ಹೊಡ್ಬಿಟ್ಟು ಇದು ಓದಪ್ಪ ಹಾಗಿದ್ರೆ ಯಾವುದು ಕೊಟ್ಟರೆ ಹೇಳ್ಬಿಡಾಗಿದ್ರೆ ಯಾರು ಒಂದು ಪುಸ್ತಕ ಕೊಟ್ಟ ತಕ್ಷಣ ಬರಬೇಕು, ಓದಕ್ಕೆ ಬರಬೇಕಿದ್ದೀರಿ. ಎನಿ ಸಬ್ಜೆಕ್ಟ್, ಎನಿ ಲ್ಯಾಂಗ್ವೇಜ್, ಎನಿ ಸ್ಕ್ರಿಪ್ಟ್ ಓದಕ್ಕೆ ಬರುತ್ತಾ? ಬರೋದಿಲ್ಲ. ಅಂದರೆ ಲಿಪಿ ಪಾತ್ರ ಪ್ರತ್ಯಕ್ಷ ಹೊರತು ಇದಲ್ಲ ತಿಳ್ಕೊಂಡ್ರೆ ಮುಗಿದು. ನಮ್ಮ ಜಗತ್ತು ಪ್ರತ್ಯಕ್ಷ, ದೇವ್ರ ಪ್ರತ್ಯಕ್ಷ ಅಲ್ಲ, ಆಗಮ. ಜಗತ್ತಿನ ಜೊತೆಗೆ ಇದ್ದಾನೆ. ಈ ಪುಸ್ತಕ ಜ್ಞಾನ ಎಲ್ಲಿದೆ ಅದ್ರ ಜೊತೆಗೇ ಇದೆ. ಓದಕ್ಕೆ ಬಂದವನಿಗೆ ಬರುತ್ತೆ, ಓದಕ್ಕೆ ಬರೋದಿಲ್ಲ. ಹಾಗೇನೆ ಜಗತ್ತು ಜಗನ್ನಾಥ ಕೂಡ ಹಾಗೆ ಇರೋದು ತಿಳ್ಕೊಬೇಕು. ಇದು ಅತಿ ಬೇರೆ ಶಾಸ್ತ್ರಗಳಿಗೆ ಏನು ಸಾಕು ಅಂದರೆ ಆ ಶಾಸ್ತ್ರದ ವಿಷಯ ಹೇಳ್ಬಿಟ್ರೆ ಸಾಕು. ಇದು ಹಾಗಲ್ಲ, ಧರ್ಮ ಹೇಳಬೇಕು, ಪ್ಲಸ್ ಅತೀಂದ್ರಿಯನೇ ಆಗಿರ್ಬೇಕದು. ಅನ್ಯತ್ತೇನ ಅಸೌ ಆಗಮಸ್ಮೃತಿ, ಇದು ಆಗಮ ಅಂತ ಕರೀತಾರೆ. ಅಷ್ಟು ತಿಳ್ಕೊಂಬಿಟ್ಟು ನಾಳೆ ನೀವು ನೀವು ಹೇಳಕ್ಕೆ ಬರೋಲ್ಲ ಅಂತ ತೋರಿಸ್ಕೊಡ್ತಾರೆ ನಾಳೆ.